ಓಹ್ ಮಮ್ಮಿ ಮ್ಯೂಸಿಕ್ ಪ್ಲೇ ಮಾಡು ಮಮ್ಮಿ. ಬಾಡಿ ಹಂಗೆ ರಿದಮ್ಗೆ ಅಡ್ಜಸ್ಟ್ ಆಗೋಗಿತ್ತು. ಈಗ ನೋಡು ಸ್ಟಕ್ ಆಗೋಯ್ತು. ನಿನ್ ಮ್ಯೂಸಿಕ್ ಬನ್ನೇರ್ಘಟ್ಟ ಝೂ ತನಕ ಕೇಳಿಸ್ತಾ ಇದೆ. ಮರ್ಯಾದೆಯಾಗೆ ಬಿದ್ಗೋ. ಏನಂದೆ? ಮರ್ಯಾದೆ ಮರ್ಯಾದೆ ನೀನ್ ನನಗ್ ಕೊಡ್ಬೇಕು ಮಮ್ಮಿ. ನಾನ್ ಇವಾಗ ನಮ್ ಕಾಲೇಜ್ ಡ್ರಾಮಾಗೆ ಹೀರೋ. ತೆಗೆದು ಒಂದು ಬಿಟ್ಟ ಅಂದ್ರೆ ಹೀರೋ ಮೂತಿ ಪಂಕ್ಚರ್ ಆಗೋಗ್ಬೇಕು. ಆಗಿದ್ದಾಗೋಯ್ತು. ಇನ್ನು 1.5 months ಅಲ್ಲಿ ಪ್ರತೀಕ್ಷಾದು ಮ್ಯಾರೇಜ್. ನಿನಗೂ ನೆನ್ಪಿದೆ ತಾನೆ? ನಾವೆಲ್ಲರೂ ಅವಳ ರಿಸೆಪ್ಷನ್ ಹೋಗ್ತಾ ಇದೀವಿ. ಅಷ್ಟ್ರಲ್ಲಿ ನೀನ್ ಏನ್ ಮಾಡ್ತೀಯೋ ಐ ಜಸ್ಟ್ ಡೋಂಟ್ ನೋ. ಇಡೀ ಕಾಲೇಜ್ಗೆ ನೀ ಫಸ್ಟ್ ಬರ್ಬೇಕು. ಆ ಮಾರ್ಕ್ಸ್ ಕಾರ್ಡು ನನ್ ಕೈಯಲ್ಲಿರ್ಬೇಕು. ನಾನ್ ಅವತ್ತಿನ ದಿವಸ ಎಲ್ಲಾರ್ಗೂ ತೋರಿಸ್ಬೇಕು. ದಟ್ಸ್ ಆಲ್. ಅಮ್ಮ ಪ್ರತೀಕ್ಷಾ ಮದುವೆ ಅಂತ ಎಕ್ಸಾಮ್ ಪ್ರೀ ಆರ್ಗ್ಯುಮೆಂಟ್ಸ್. ಓಕೆ? ಪ್ರಪಂಚದಲ್ಲಿ ಎಲ್ರು ಫಸ್ಟ್ ರ್ಯಾಂಕ್ ಬರಕ್ ಆಗಲ್ಲ. ಎಲ್ರು ಫಸ್ಟ್ ರ್ಯಾಂಕ್ ಬಂದ್ರೆ ಫಸ್ಟ್ ರ್ಯಾಂಕ್ ಮರ್ಯಾದಿನೇ ಇರಲ್ಲ. ನಾನ್ ಪ್ರತಿ ಸಲ ಫಸ್ಟ್ ರ್ಯಾಂಕ್ ಬಂದ್ರು ಅದು ಇವ್ರಿಗೆ ಗೊತ್ತೇ ಆಗಲ್ಲ. ಒಟ್ನಲ್ಲಿ ಇವ್ರನ್ನ ಉದ್ಧಾರ ಮಾಡಕ್ ಯಾರ ಕೈಲು ಆಗಲ್ಲ. ಲೇ ಸೋಡ, ನಡೆಯೋದ್ರಲ್ಲೂ ಭಗವಂತ ಏನ್ ಸುಖ ಇಟ್ಟಿದಾನ. ಏನಾಯ್ತು? 1 minute. ರಾಕಿ 3-4 ದಿನದಿಂದ ಮೊಬೈಲ್ ಏಕೋ ಹಾಳಾಗ್ಬಿಟ್ಟಿದೆ. ಓನ್ಲಿ ಇನ್ಕಮಿಂಗ್, ನೋ ಔಟ್ ಗೋಯಿಂಗ್. ನೀನ್ ಸರಿಯಾಗಿ ರೀಚಾರ್ಜ್ ಮಾಡ್ಸಿಲ್ಲ ಅನ್ಸುತ್ತೆ. ರೀಚಾರ್ಜ್ ಜಾಸ್ತಿ ಆಗಿ ಬ್ಯಾಟ್ರಿ ಬರ್ಸ್ಟ್ ಆಗ್ಬಿಟ್ಟಿದೆ. ಪದೇ ಪದೇ ಮಿಸ್ ಕಾಲ್ ಬರುತ್ತೆ. ತರ ರಿಂಗ್ ಟೋನ್ಸ್ ಬರ್ತಾ ಇರುತ್ತೆ. ಸೋಡಾ, ನಿನ್ಗೆ ವೈರಸ್ ಅಟ್ಯಾಕ್ ಆಗಿರ್ಬೇಕು. ನೋ ರಾಕಿ, ದಿಸ್ ಇಸ್ ನಾಟ್ ವೈರಸ್, ದಿಸ್ ಇಸ್ ಫಂಗಸ್. ಒಂದ್ ಕೆಲಸ ಮಾಡು, ಒಂದ್ಸಲ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡ್ಬಿಡು. ಥ್ಯಾಂಕ್ ಯು ರಾಕಿ. 1 minute. ದೂರದಿಂದಲೇ ಪ್ರಾಣ ಕಾಣದೊಂದು ಅಸ್ತ. ರಾಕಿ ಔಟ್ ಗೋಯಿಂಗ್ ರಿಲೀಸ್ ಆಗಿದೆ. ಒಂದು 500 rupees ಚೇಂಜ್ ಇದೆಯಾ? ಇದೆ, ಕೊಡ್ತೀನಿ. ಬೇಡ, ಒಂದು 2 rupees ಕೊಡು ಸಾಕು. ನಂಗೆ ಗೊತ್ತು ಕಣ. 2 ರೂಪಾಯಿ ಕೇಳಕ್ಕೆ ಏನ್ ಲೆವೆಲ್. ಬಿಲ್ ಕಟ್ಬೇಕಾ? ಹಲೋ, ಅಲ್ಲಿ ಬೂತ್ ಇರೋದು. ಥ್ಯಾಂಕ್ ಯು ಮಾ. ಬೇಗ ಬಂದ್ಬಿಡು. ತುಂಬಾ ಕಾಲ್ ಮಾಡೋದಿದ್ದೆ. ಹೋಗ್ಬಪ್ಪ. Yes, I'm on my way, sir. ಬಾಸು 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 ಬಸ್ 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 ಬಸ್. ಹಾಯ್ ಬಾಸ್. ಲೇ, ನಾನ್ ಎಲ್ಲೋದ್ರೂ ಬಿಡಲ್ವಲ್ಲ ನೀನು. ಯಾವ ಜನ್ಮದ ಶತ್ರು ಕಣೋ ನೀನ್ ನನ್ಗೆ. ಏನ್ ಬಾಸ್ ನೀವು? ನೋಡೋ ದೃಷ್ಟಿ ಚೆನ್ನಾಗಿದ್ರೆ ನಾವು ನೋಡಿದ್ದೆಲ್ಲ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ನಾನ್ ನಿಮ್ಮನ್ನ ಮಿತ್ರ ಅಂತ ನೋಡ್ತಿದ್ದೀನಿ, ನೀವು ನನಗೆ ಮಿತ್ರನ್ ತರ ಕಾಣಿಸ್ತಿದ್ದೀರಾ. ಮೋಸ್ಟ್ಲಿ ನೀವು ನನ್ನ ಶತ್ರು ಅಂತ ನೋಡ್ತಾ ಇರಬೇಕು. ಅದಕ್ಕೆ ನಾನು ನಿಮ್ಗೆ ಶತ್ರು ತರ ಕಾಣಿಸ್ತಾ ಇದ್ದೀನಿ. ಪ್ರಪಂಚದಲ್ಲಿ ಯಾರ್ಯಾರಿಗೂ ಮಿತ್ರರು ಅಲ್ಲ, ಯಾರ್ಯಾರಿಗೂ ಶತ್ರುನೂ ಅಲ್ಲ. ನಾವು ನೋಡೋ ದೃಷ್ಟಿನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಾವು ಮಿತ್ರ ಅನ್ಕೊಂಡಿರೋ ಶತ್ರು ಆಗ್ಬಿಡ್ತಾನೆ, ಶತ್ರು ಅನ್ಕೊಂಡ್ರೆ ಮಿತ್ರ ಆಗ್ಬಿಡ್ತಾನೆ. ಈಗ ನೀವು ನನ್ನ ನೋಡೋ ದೃಷ್ಟಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಾವಿಬ್ರು ಫ್ರೆಂಡ್ಸ್ ಆಗ್ಬೇಡ. ಫ್ರೆಂಡ್ಸ್ ನೀನು ನಾನು. ಏಯ್, ಮೊದ್ಲಿಂದ ಇಳಿ ನೀನು. ನೀವು ಮೊದಲು ಲವ್ವಲ್ಲಿ ಇಳಿರಿ, ಆಮೇಲೆ ನಾವು ಕೆಳಗಿಳಿತೀವಿ. ಅಚ್ಚಾರಿ, ನಮ್ಮ ಹುಡುಗಿನ ಯಾವಾಗ ಮೀಟ್ ಮಾಡ್ತೀರಾ ಹೇಳಿ? ಸಾಯಂಕಾಲ ಮೀಟ್ ಆಗ. ಗ್ಯಾರಂಟಿನಾ? ಆಮೇಲೆ ನಕ್ರ ಮಾಡಲ್ಲ ತಾನೆ? ಅಂದ್ರೆ ಮಿಸ್ ಮಾಡಲ್ಲ ತಾನೆ? ಮಿಸ್ ಮಾಡಲ್ಲ. ನಡಿ ಇಲ್ಲಿಂದ. ಓಕೆ ಬಾಸ್. ಬಸ್ ಆಮೇಲೆ ಎಲ್ಬಿ ನೀವೇನು ಯೋಚನೆ ಮಾಡಬೇಡಿ. ಆ ಕೇಸು ನಮ್ಮ ಪರವಾಗಿ ಅಣ್ಣ. ಆದ್ರೂ ನಾನು ಹೇಳಿದ ವಿಷಯ ಏನ್ ಮಾಡ್ದೆ ಅಣ್ಣ? ಯಾವ ವಿಷಯನೋ? ಅದೇ ಆ ಹುಡುಗನ ವಿಷಯ ಏನಾಯ್ತು? ಯಾವ ಹುಡುಗ? ನನ್ ಹಿಂದೆ ಸುತ್ತಾ ಇದ್ನಲ್ಲ ಆ ಹುಡುಗ. ಓ, ಆ ವಿಷಯನಾ? ನಮ್ಮ ಹುಡುಗರ್ನ ಕಳಿಸಿದ್ದು ಆಯ್ತು, ಆ ಮ್ಯಾಟ್ರು ಕ್ಲಿಯರು ಆಯ್ತು. ಆಗ್ಲಿಲ್ಲ ಅಣ್ಣ, ಕ್ಲಿಯರ್ ಆಗ್ಲಿಲ್ಲ. ಅವ್ನು ನನ್ನ ಹಿಂದೆ ಬಿದ್ದು ಎಷ್ಟು ಟಾರ್ಚರ್ ಕೊಡ್ತಿದ್ದಾನೆ. ನನ್ ಕೆಲ್ಸಕ್ಕೆ ಎಷ್ಟು ಡಿಸ್ಟರ್ಬ್ ಆಗ್ತಿದೆ ಗೊತ್ತಾ? ನೀನ್ ಪುಸ್ಕ ಅಂತ ನಮ್ಮ ಹುಡುಗರಿಂದ ತಪ್ಪಿಸ್ಕೊಂಡು ಬೀದಿ ದನದ ತರ ಅಲಿತಿದ್ರೆ ಇನ್ನೆಂಗಾಗುತ್ತೆ? ಹಿಂಗೆ ಆಗೋದು. ಈಗೇನು ಮ್ಯಾಟ್ರ್ ಸಾಲ್ವ್ ಮಾಡ್ತೀಯಾ ಇಲ್ಲ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾ? ನೋಡ್ರಿ ಲಾಯರ್ ಸಾಹೇಬ್ರೆ, ನಂದನ್ ಮನೆ ವಿಚಾರಕ್ಕೆ ಪೊಲೀಸ್ನವ್ರಂತೆ. ಪೊಲೀಸ್ನವ್ರನ್ನ ಸಾಕೋರೆ ನಾವು. ಅದಕ್ಕೆ ಹೇಳದ್ ನಾನು ನಿಂಗೆ ಒಂದು ರೇಂಜ್ ಮೇಂಟೈನ್ ಮಾಡಕ್ ಬರಲ್ಲ ಅಂತ. ಹೋಗ ನಾನು ನೋಡ್ಕೊಂತೀನಿ, ಹೋಗ. ನಿಲ್ಸು ಅಂತ ಹೇಳಿದ್ರೆ ನಾನೇ ನಿಲ್ಲಿಸ್ತಿದ್ನಲ್ಲ ಬಾಸ್. ನೀನ್ ಸೈಕಲ್ ನಿಲ್ಸೋದೇನ್ ಬೇಡ, ನಮ್ ಬಾಸ್ ತಮ್ಮಂಗೆ ಬೇಜಾನ್ ರೋದನೆ ಕೊಡ್ತಿದ್ಯಲ್ಲ ಅದು ನಿಲ್ಸೋ ಫಸ್ಟ್. ನಿಮ್ ಬಾಸ್ ಯಾರು, ಅವ್ರ ತಮ್ಮ ಯಾರು, ಅದನ್ನ ಮೊದಲು ಹೇಳೋಣ. ನಮ್ ಬಾಸು ನಂದ,
ಅವ್ರ ತಮ್ಮ ವಿಶ್ವಾಸ್ ಅವ್ರಿಗೆ ಸುಮ್ನೆ ರೋದ್ನೆ ಬೇಡ, ಗೊತ್ತಾಯ್ತಾ? ಲವ್ ಮಾಡೋದನ್ನ ರೋದ್ನೆ ವೇದ್ನೆ ಅಂತಿರಲ್ಲ ಬಾಸ್. ಲವ್ ಮಾಡೋದೊಂಥರ ಸಾಧನೆ ಬಾಸ್. ಅದೇ ಗೊತ್ತಿಲ್ಲದೆ ನಾನು ಬೋಧನೆ ಮಾಡಕ್ ಬಂದ್ಬಿಡ್ತೀರಪ್ಪ. ವಿಷಯ ಇಷ್ಟೇ ಬಾಸ್, ನನ್ನಂತ ಒಳ್ಳೆ ಹುಡುಗನ ಎದುರುಗಡೆ ಇಟ್ಕೊಂಡು ನಮ್ಮ ಹುಡುಗಿ ಆ ವಿಶ್ವನ್ ಲವ್ ಮಾಡ್ತಿದ್ದಾಳೆ. ಹಾಳಾಗೋಗ್ಲಿ ನಮ್ಮ ಹುಡುಗಿ ಖುಷಿಯಾಗಿರ್ಲಿ ಅಂತ ನಿಮ್ ಬಾಸ್ ತಮ್ಮನ್ಗೆ ಹೋಗಿ ನೀವೇ ಲವ್ ಮಾಡ್ಕೊಳ್ಳಿ, ನಮ್ಗೆ ಹಲ್ಲಿದೆ ಕಡ್ಲೆ ಸಿಗ್ತಾ ಇಲ್ಲ ಅಂದ್ರೆ ಅವಯ್ಯ ನಮ್ಗೆ ಅಲ್ಲೇ ಇಲ್ಲ ಅಂತಾನೆ. ಏನ್ ಹೇಳಿದ್ರು ಅಂಡುಗೊರ್ಸ್ಕೊಂಡು ಓಡಾಡ್ತಾನೆ ಅಂತ ಒಂದ್ ಮಾತು ಕಟ್ಕೊಂಡು ನೀವು ಬಂದಿದ್ದೀರಲ್ಲ, ನಿಮ್ಗೆ ಲವ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಾ? ಒಂದ್ ಸಲ ಈ ಪ್ರಪಂಚ ಲವ್ ಆಗ್ಬಿಟ್ರೆ ಈ ಪ್ರಪಂಚ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತೇನ್ರಿ? ಮಾತ್ನಲ್ಲೇ ಬೇಜಾನ್ ಟಾರ್ಚರ್ ಕೊಡ್ತೀಯಲ್ಲೋ ನಿನ್ನ. ಅಣ್ಣ, ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ ಅಣ್ಣ, ಶೀಘ್ರ ಮಲ್ಲಿಗೆ ಆಸ್ಪತ್ರೆಗೆ ಬನ್ನಿ ಅಣ್ಣ. ನಾಚಿಕೆ ಆಗಲ್ಲ ನಿನಗೆ? ಹೊಡೆಯ ಕೇಳಿದ ನಾನು, ವಾರ್ ಮಾಡಕ್ ತಾನೆ ಹುಡುಗ ಇನ್ನಂಗ ಅವನು ಪಾಪ. ಯಾಕ್ರೋ ಎಲ್ಲ ಉಲ್ಟಾ ಆಗೋಗಿದೆ? ಅವನೇ ಹೊಡ್ದ ಇಲ್ಲ ನೀವೇ ಹೊಡೆದಾಡ್ಕೊಂಡ್ರ? ಚಿಕ್ಕ ಹುಡುಗ ಅಂತ ಯಾಮಾರ್ಬಿಟ್ವಣ, ಒಂದೇ ಹೊಡಿಯೋ ಗಂಟ ಕರೆಕ್ಟಾಗೆ ಇತ್ತಣ. ಅಮ್ಮ ಪ್ರಾಕ್ಟೀಸ್ ಮುಗಿದ್ಮೇಲೆ ಈ ಗಾರ್ಡ್ ತೆಗಿಯೋದು ನಾನ್ ಮರ್ತರು ಇದು ನನ್ನ ಗಾರ್ಡ್ ಮಾಡೋದು ಮರೀಲಿಲ್ಲ. ಅಣ್ಣ, ನಾನು ಒಬ್ಬ ಬೌಂಡ್ರಿ ಒಳಗೆ ಹೋಗಿಲ್ಲ ಅಣ್ಣ, ಅದಕ್ಕೆ ಉಳ್ಕೊಂಡ್ಬಿಟ್ಟ ಅಣ್ಣ. ಹಂದಿ ಸಾಕ್ತಂಗ್ ಸಾಕಿದ್ದೀನಿ ನನ್ನ ಮಕ್ಳ, ಒಬ್ನು ಕೆಲ್ಸಕ್ಕೆ ಬರೋನಿಲ್ಲ ಇಲ್ಲಿ. ಮೆದ್ಲಿ ಗೇಟ್ ಬಿದ್ದಿರ್ಬೇಕಣ್ಣ, ತಲೆ ನೋವು ಅಂದ್ರೆ ನೋವಣ್ಣ. ನಿನ್ ಜನ್ಮಕ್ಕೋಸ್ ಬೆಂಕಿ ಇಕ್ಕ. ಆ ಚಿಕ್ಕ ಹುಡುಗನ ಹತ್ರ ಒದೆ ತಿಂದು ನೋವು ನೋವು ಅಂತ ಬೇರೆ ನಳ್ಚ ನಾಚ್ಕೋಬೇಕು ನಿನ್ ಜನ್ಮಕ್ಕೆ. ಏಯ್ ಅಣ್ಣ, ನಾನ್ ಅವನ್ ನೋಡ್ಬೇಕು, ಫಸ್ಟ್ ವ್ಯವಸ್ಥೆ ಮಾಡು. ಇಲ್ಲಿಗೆ ಕಸ ಅವನ್ನ ಬೇಡ, ಅವನಿಗೆ ಅಡ್ಡ ಫಿಕ್ಸ್ ಮಾಡಕ್ ಹೇಳು, ನಾವೇ ಅಲ್ಲಿಗೆ ಹೋಗೋಣ. ಆಯ್ತಣ್ಣ. ಎಲ್ರ ಅವನಿನ್ನ ಬರ್ಲೇ ಇಲ್ಲ, ಹೆದರ್ಕೊಂಬಿಟ್ನೇನೋ. ಇಲ್ಲ ಅಣ್ಣ, ಅವ್ನ್ ಗ್ಯಾರಂಟಿ ಬಂದೇ ಬರ್ತಾನೆ. ಒದೆ ತಿಂದವ್ರು ನಮ್ಮವ್ರಣ್ಣ, ನಾವ್ ಹೆದರ್ಕೋಬೇಕು, ಅವನ್ ಬಂದೇ ಬರ್ತಾನೆ. ಹಾಯ್ ಫ್ರೆಂಡ್ಸ್, ಒಂದ್ ನಿಮಿಷ ಮುಂಚೆನೂ ಇಲ್ಲ, ಒಂದ್ ನಿಮಿಷ ಲೇಟು ಇಲ್ಲ, ಕರೆಕ್ಟ್ ಆಗಿದ್ದೀನಿ ಅಲ್ವಣ್ಣ? ನೆನ್ನೆನೂ ಅಷ್ಟೇ ಅಣ್ಣ, ನಾನು ಮಾಡಬಾರ್ದ ಕೆಲಸ ಒಂದು ಮಾಡಿರಲಿಲ್ಲ, ಮಾಡಬೇಕಾದ ಕೆಲಸ ಒಂದು ಬಿಟ್ಟಿರಲಿಲ್ಲ. ನಾನು ಕರೆಕ್ಟಾಗೇ ಇದ್ದೆ.
ನಿಮ್ ಹುಡುಗರು ಬಂದ್ಬಿಟ್ಟು ಮಾಡ್ಬೇಕಾಗಿರೋ ಕೆಲಸ ಮಾಡಬೇಡ ಅಂದ್ರು, ಮಾಡಬಾರದು ಕೆಲಸ ಮಾಡು ಅಂದ್ರು. ತಪ್ಪಲ್ವಣ? ನೀವೇ ಸ್ವಲ್ಪ ಬುದ್ಧಿ ಹೇಳಿ ಅಣ್ಣ. ನೀವು ಮಾಡಬಾರದು ಮಾಡ್ತಿದ್ರ ಒಳ್ಳೇದಲ್ಲ ಅಂತ ಗಿಣಿಗೆ ಹೇಳ್ದಂಗೆ ಹೇಳ್ದೆ ಅಣ್ಣ. ಕೇಳಲಿಲ್ಲ ಅಣ್ಣ, ಆಗ್ಬಾರ್ದಾಗೋಯ್ತಣ್ಣ. ಅಣ್ಣ ನೀವು ದೊಡ್ಡವರು, ತಿಳಿದವರು, ನಂದೇನಾದ್ರೂ ತಪ್ಪಿದ್ರೆ ಹೇಳಿ ಅಣ್ಣ. ಪರವಾಗಿಲ್ಲ, ಕಿಲ್ಲಾಡಿ ನೀನು ಲಾಜಿಕ್ ಇಟ್ಕೊಂಡು ಮ್ಯಾಜಿಕ್ ಆಗಿ ಮಾತಾಡ್ತ ನೋಡ. ನಮ್ ಹುಡುಗರು ಹೊಡೆದೆ ಅಂತ ನನ್ಗೇನ್ ಬೇಜಾರಿಲ್ಲ. ನನ್ ತಮ್ಮಂಗ್ ಯಾಕಲ್ಲೋ ಟಾರ್ಚರ್ ಕೊಡ್ಚ? ನಿಂಗ್ ಗೊತ್ತಾ, ನನ್ ಗಿರೋಣೆ ಒಪ್ತಮ್ಮ, ಅವನ್ ಪಾಡ್ಗ ಅವನ್ ಬಿಟ್ಬಿಡ. ಇಷ್ಟೇ ಅಣ್ಣ ವಿಷಯ. ನಿಮಗೆ ಹೆಂಗ್ ನಿಮ್ ತಮ್ಮ ಒಬ್ನೇನೋ ಹಂಗ್ ನಂಗೆ ನಮ್ಮ ಹುಡುಗಿ ಒಬ್ಳೆ. ನಮ್ಮ ಹುಡುಗಿ ಇಷ್ಟಪಟ್ಟಿದ್ ಕೊಡಿಸ್ಬೇಕದ್ ನಮ್ ಧರ್ಮ ಅಲ್ವಣ. ನಮ್ಮ ಹುಡುಗಿಗೆ ನಿಮ್ ತಮ್ಮ ಮಾಡ್ತಾನಲ್ಲ, ಅದೇನದು ಆಲ್ಬಮ್ ಸುಡುಗಾಡು, ಅದಿಷ್ಟ ಅಣ್ಣ. 24 ಗಂಟೆ ಕೇಳ್ತಾನೆ ಇರ್ತಾಳೆ. ಕೇಳ್ಕೊಳ್ಳಿ, ನಮ್ಮ ಹುಡುಗಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗಲ್ವ ಅಂತ ಸುಮ್ಮನಿದ್ದೆ. ಆದ್ರೆ ನಮ್ಮ ಹುಡುಗಿಗೆ ನಿಮ್ ತಮ್ಮನೂ ಇಷ್ಟ ಅಂತ ಗೊತ್ತಾಗೋಯ್ತಣ. ಅದಕ್ಕೆ ನಿಮ್ ತಮ್ಮನಿಗೆ ನೋಡಿ ಬಾಸ್ ಹಿಂಗೆ ನಮ್ಮ ಹುಡುಗಿ ನಿಮ್ನ ಇಷ್ಟಪಡ್ತಿದ್ದಾಳೆ, ಒಂದ್ಸಲ ನೋಡಿ ಮಾತಾಡ್ಸಿ ಅಂದ್ರೆ ನಿಮ್ ತಮ್ಮ ನಮ್ಗೆ ಬಿಸ್ಕೆಟ್ ಹಾಕ್ಬಿಡದ. ನೀವೇ ಹೇಳಿದ್ರಲ್ಲಣ್ಣ, ಲಾಜಿಕ್ ಇಟ್ಕೊಂಡು ಮ್ಯಾಜಿಕ್ ಆಗಿ ಮಾತಾಡ್ತೀಯ ಕಿಲಾಡಿ ಅಂತ. ನಾವು ಬಿಟ್ಬಿಡ್ತೀವಾ? ನೋಡಿ ಅಣ್ಣ, ನಿಮ್ ತಮ್ಮ ಒಂದ್ಸಲ ನಮ್ಮ ಹುಡುಗಿ ನೋಡಿ ಲವ್ ಮಾಡಲ್ಲ, ಇಷ್ಟ ಆಗಲ್ಲ ಅಂತ ಹೇಳ್ಬಿಡ್ಲಿ. ಅವಳು ನಾನು ಹೆಂಗೋ ಕನ್ವಿನ್ಸ್ ಮಾಡ್ಕೋತೀನಣ್ಣ. ಅದನ್ನ ಬಿಟ್ಬಿಟ್ಟು ನೋಡ್ದೇನೆ ಲವ್ ಮಾಡಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಳಕ್ ಹೇಳ್ದೆ, ತಪ್ಪಲ್ವಣ? ಇಲ್ಲ ಇಲ್ಲ, ನಿಂದೇನ್ ತಪ್ಪಿಲ್ಲ. ತಪ್ಪು ಮಾಡಕ್ಕಂತಾನೆ ಹುಟ್ಟಿರೋರ್ ನಾವು ಮಾಡಿದ್ರೇನೆ ಆ ತಪ್ಪು ಒಂದ್ ಬೆಲೆ. ಅದ್ ಸರಿ, ಆ ಹುಡುಗಿ ಯಾರು? ಉಷಾ ಅಂತ ಅಣ್ಣ. ನೋಡಕ್ಕೂ ಅಷ್ಟೇ, ಗುಣದಲ್ಲೂ ಅಷ್ಟೇ, ತುಂಬಾ ಒಳ್ಳೆ ಹುಡುಗಿ. ಅದ್ರಂತ ಹುಡುಗಿ ಪಡೆಯಕ್ ನಿಮ್ ತಮ್ಮ ಕೇಳ್ಕೊಂಡ್ ಬಂದಿಲ್ಲ ಬಿಡಿ ಅಣ್ಣ. ಲೋ ದೊರೆ ಮಗನೆ, ಆ ಹುಡುಗಿ ನಿನ್ಗೇನಾಗ್ಬೇಕಂತ ಹೇಳು, ಸುಮ್ನೆ ತಲೆ ಗುಳ ಬಿಡ್ಬೇಡಲೇ. ಲವ್ವರ್ ಅಣ್ಣ. ನಿನ್ ಲವ್ವರ್ನ ಲವ್ ಮಾಡು ಅಂತ ಬೇರೆಯವ್ರಿಗೆ ಹೇಳ್ತಾ ಇದ್ದ ನೀನು? ನಾವು ಲವ್ ಮಾಡಿದವ್ರು ಖುಷಿಯಾಗಿರ್ಲಿ ಅನ್ಕೊಳ್ಳೋದೆ ನಿಜವಾದ ಲವ್ ಅಲ್ವಣ್ಣ. ಲವ್ ಅಂದ್ರೆ ಲಾಲ್ ಬಾಗು, ಕಬ್ಬನ್ ಪಾರ್ಕ್, ಪಿಜ್ಜಾ ಕಾರ್ನರ್, ಫೋರಮ್ ಅಂತ ಸುತ್ತಾಡ್ಕೊಂಡು, ರಾಗಿ ಹೊಲದಲ್ಲೋ ಕಬ್ಬಿನ ಗದೆಲ್ಲ ಉಳ್ಳಾಡ್ಕೊಂಡು ಹುಡುಗಿ ಸಿಂಕ್ ಆಗ್ಲಿ ಅಂತ ಕೈ ಎತ್ಬಿಡೋದು ಅಲ್ಲಣ್ಣ. ಅಥವಾ ಹುಡುಗಿ ಇಷ್ಟ ಆದ್ಲು ಅಂತ ಮದುವೆ ಮಾಡ್ಕೊಂಡು ಆ ಕಡೆಗೊಂದು ಈ ಕಡೆಗೊಂದು ಮಕ್ಳು ನೇತಾಗ ಪಾತ್ರೆ ಪಡಗ ತೊಳ್ಕೊಂಡಿರು ಅಂತ ಹೇಳೋದು ಅಲ್ಲಣ್ಣ. ನನಗೆ ನಮ್ಮ ಹುಡುಗಿ ಮೇಲೆ ಲವ್ ಇದೆ, ನಮ್ಮ ಹುಡುಗಿಗೆ ನಿಮ್ಮ ಹುಡುಗನ ಮೇಲೆ ಲವ್ ಇದೆ. ನನ್ನ ಲವ್ ಸಾಯಲ್ಲಣ್ಣ, ನಮ್ಮ ಹುಡುಗಿ ಲವ್ ಸೋಲ್ಬಾರ್ದಣ್ಣ. ಒಟ್ನಲ್ಲಿ ನಿಜವಾದ ಲವ್ ಸೋಲಕ್ ನಾನು ಬಿಡಲ್ಲಣ್ಣ. ದಯವಿಟ್ಟು ನಿಮ್ಮ ತಮ್ಮನಿಗೆ ನಮ್ಮ ಹುಡುಗಿನ ಬಂದು ಒಂದ್ಸಲ ನೋಡಕ್ ಹೇಳಿ ಅಣ್ಣ. ಬಸ್ತಾನಣ್ಣ. ಮೇರಿ, ನಿನಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ನಿನ್ನ ಯಾರಿಗೂ ಬಿಟ್ಕೊಡಲ್ಲ ಅಂತ ನಾನು ಕೂಗಿ ಕೂಗಿ ಹೇಳ್ದೆ. ನನ್ನ ಹುಡುಗಿ ಬಗ್ಗೆ ಮಾತಾಡಿದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಆ ರಾಜನಿಂದ ನನ್ನ ಮೇರಿ ನನ್ನಿಂದ ದೂರ ಆದ್ರೆ ನಾನು ಅವನ್ನ ಸುಮ್ನೆ ಬಿಡ್ತೀನ? ನನ್ನ ಹುಡುಗಿ ಬಗ್ಗೆ ಮಾತಾಡಿದ್ರೆ ನನಗೆ ತಡ್ಕೊಳಕ್ ಆಗಲ್ಲ. ಆ ವಿಷುವಿಂದ ನನ್ನ ಉಷಾ ನನ್ನಿಂದ ದೂರ ಆದ್ರೆ ನಾನು ಅವನ್ನ ಸುಮ್ನೆ ಬಿಡ್ತೀನ? ಇಲ್ಲ, ನಾಯಿಗೆ ಹೊಡೆದಂಗ್ ಹೊಡಿತೀನಿ. ಎಲೈ ಮೂರ್ಖ ರಾಜನೇ, ಅನ್ಯಾಯವಾಗಿ ನನ್ನ ಕತ್ತಿ ನಿನ್ನ ರಕ್ತ ಕುಡಿಯೋ ಹಾಗೆ ಮಾಡ್ಕೋಬೇಡ. ಇದು ಓಕೆ, ಒಂದೊಳ್ಳೆ ಲವ್ ಸೀಕ್ವೆನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಬಟ್ ಲವ್ ಮಾಡೋದಲ್ಲ, ಆಗೋದು. ಎಸ್.